are audible. You can Audible. start. Okay. Good evening, students, and welcome back to the Vidya Shakti Maths online class. And I also welcome to the all teachers who have attended this today's session. Okay. So today we are going to start about comparing the quantities. In our last class, we have already studied about ratios and percentage. Okay. So in that class, I have explained about only ratios and percentage. Okay. So in this class, I have already started the exercise, solving the exercise, that is exercise 7.1. Okay. So ಅದನ್ನ 7.1 ಅನ್ನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ, ಅದನ್ನ ಇವತ್ತು ಕಂಟಿನ್ಯೂ ಮಾಡೋಣ ಅಂತ. ಓಕೆ ಓಕೆ ಕಂಪೇರಿಂಗ್ quantities. Okay. Comparing quantities. ಸೊ ಇದ್ರೊಳಗೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ದೆ ಅಂದ್ರೆ ಎಕ್ಸರ್ಸೈಸ್ 7.1 ಅನ್ನ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಎಕ್ಸರ್ಸೈಸ್ 7.1 ಅನ್ನ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಎಕ್ಸರ್ಸೈಸ್ 7. ಅದ್ರೊಳಗ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಫಸ್ಟ್ ಒನ್ ಏನಾಗಿತ್ತು ಅಂದ್ರ ನಾನು ಏನ್ ಮಾಡಿದ್ದೆ, ಫೈಂಡ್ ದ ರೇಷಿಯೋಸ್ ಆಫ್ ದ ಫಾಲೋವಿಂಗ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ. ಆ ರೇಷಿಯೋಸ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಹೌದಾ. ಸೊ ಇಲ್ಲಿ ಏನಾಗುತ್ತೆ ನಮ್ಗ, ಫೈಂಡ್ ದ ರೇಷಿಯೋಸ್ ಆಫ್ ದ ಫಾಲೋವಿಂಗ್. 1 minute. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಲ್ಲಿ ಎಕ್ಸರ್ಸೈಸ್ 7 ಅನ್ನ ನಾನು 7.1 ಅನ್ನ ನಮ್ಮ ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗೆ ಯಾವ್ದನ್ನ ಸ್ಟಾರ್ಟ್ ಮಾಡಿದ್ದೆ ಅಂದ್ರ ಫೈಂಡ್ ದ ರೇಷಿಯೋ ಆಫ್ ದ ಫಾಲೋವಿಂಗ್. ಅದ್ರೊಳಗ ಸ್ಪೀಡ್ ಆಫ್ ಸೈಕಲ್ ಮತ್ತು ಸ್ಪೀಡ್ ಆಫ್ ಸ್ಕೂಟ್ರಿಗೆ ಇರುವಂತಹ ರೇಷಿಯೋಸ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗ ಬರ್ದಿದ್ದೆ. ಓಕೆ. ಸೊ ಇವತ್ತು ಅದರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣಂತ. ಓಕೆ. ಸೊ ಹಾಗಾದ್ರೆ ಅಲ್ಲಿ ಬಿ ಕ್ವಶನ್ ಅನ್ನು ನಾನು ಆಲ್ರೆಡಿ ಮುಗಿಸಿದ್ದೇನೆ. 5 ಮೀಟರ್ ಟು 10 ಕಿಲೋಮೀಟರ್ ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಓಕೆ. ಸೊ ಹಾಗಾದ್ರೆ ಇವತ್ತು ಸಿ ಅಂತ ಇದೆ. ಓಕೆ. ಸಿ ಏನಿದೆ ನೋಡ್ರಿ, 50 ಪೈಸೆ ಟು 5 rupees. ಹೌದಾ. rupees 5 ಅಂತ ಇದೆ. ಹೌದಾ. ಇಲ್ಲಿ ನೋಡ್ರಿ, ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ನಾನು ಹೇಳಿದ್ದೆ, ರೇಷಿಯೋಸ್ ಅನ್ನ ನಾನು ಬರೀಬೇಕು ಅಂತಂದ್ರ ವೆನ್ ವಿ ಕ್ಯಾನ್ ರೈಟ್ ದ ರೇಷಿಯೋಸ್, ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡ್ಬೇಕು ಇದ್ರದ್ದು ಏನ್ ಮೆಜರ್ಮೆಂಟ್ ಇದೆ ಅಲ್ಲ, ಎರಡು ಸೇಮ್ ವ್ಯಾಲ್ಯೂ ಒಳಗೆ ಇದಾವೋ ಇಲ್ಲೋ ಅಂತ ಹೇಳಿ ನಾವು ಒಂದ್ಸಲ ಚೆಕ್ ಮಾಡ್ಬೇಕು. ಓಕೆ. ಇಲ್ಲಿ 5 ಪೈಸೆ, ಇಲ್ಲೇ rupees 5 ಅಂತ ಇದೆ, ಇವು ಕರೆಕ್ಟ್ ಅದಾವೋ ಇಲ್ಲೋ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಓಕೆ. ಇಲ್ಲಿ ನೋಡ್ರಿ, ಇದನ್ನ ಪೈಸೆ ಟು ರುಪೀಸ್ ತರ ಕನ್ವರ್ಟ್ ಮಾಡ್ಬೇಕು, ಅಥವಾ ಇದನ್ನ ರುಪೀಸ್ ಇದ್ದನ್ನ ಪೈಸೆಗಾರು ನಾನು ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. ಓಕೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತೇನೆ ನೋಡ್ರಿ, ನಾನು ಇಲ್ಲಿ ಪೈಸೆ ಅಂತಂದ್ರ ಈಗ ನೋಡ್ರಿ, 1 ರೂಪಿ ಇಸ್ ಈಕ್ವಲ್ ಟು rupees 1 is equal to ಎಷ್ಟು ಪೈಸೆ ಆಗತ್ತೆ ಹೇಳ್ರಿ, ಹೌ ಮಚ್ ಪೈಸೆ, 100 ಪೈಸೆ. ಓಕೆ. ಹೌದಾ. ಹಾಗಾದ್ರೆ 5 ರೂಪೀಸಿಗೆ ಎಷ್ಟಾಯ್ತು, 5 ರೂಪೀಸಿಗೆ ಎಷ್ಟಾಯ್ತು, ಇದನ್ನ ನಾವೇನ್ ಮಾಡ್ಬೇಕು, ಯು ಕ್ಯಾನ್ ಯೂಸ್ ಯೂನಿಟರಿ ಮೆಥಡ್. ಯೂನಿಟರಿ ಮೆಥಡ್ ಮೀನ್ಸ್ 1 rupees is equal to 100 ಪೈಸೆ. ಹಾಗಾದ್ರೆ 5 rupees ಅಂದ್ರೆ ಎಷ್ಟು, ಇವಾಗ ನಾವೇನ್ ಮಾಡ್ಬೇಕು, ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ. 5 into 100 ಎಷ್ಟಾಯ್ತು ಹೇಳ್ರಿ, 500 ಪೈಸೆ ಆಯ್ತು. ಹೌದಾ. 500 ಪೈಸೆ ಅಂತ ಆಯ್ತು. ಓಕೆ. ಸೊ ಹಾಗಾದ್ರೆ ಇಲ್ಲಿ ನೋಡೋಣ, ಇದರದ್ದು ರೇಷಿಯೋಸ್ ಅನ್ನ ನಾನು ಬರಿಬೇಕಿಲ್ಲ. ಓಕೆ. 1 ಸೆಕೆಂಡ್. ರೇಷಿಯೋಸ್ ಅನ್ನ ಬರೀತೀನಿ. ಇದು
50 ಆಯ್ತು 50 ಪೈಸೆ. ಓಕೆ, ಈಸ್ ಟು ರೇಷಿಯೋಸ್ ಅಂದ್ರೆ ಏನಾಯ್ತು, ಈಸ್ ಟು 500 ಪೈಸೆ. ಹೌದಾ, ಪೈಸೆ. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ಬೋದು, ಸ್ವಲ್ಪ ನನಗೆ ಇಲ್ಲೇ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರ್ತೈತೇನೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ 50 ಇದು 10 ಆಗತ್ತ. ಹೌದಾ, ಹಾಗಾದ್ರೆ 1:10 ಅಂತ ಆಗತ್ತ. ಹೌದಾ, ಇದು ನಮ್ದು ಏನಾಗತ್ತ, 50 ಪೈಸೆ ಟು 5 ರುಪೀಸ್ಗೆ ಇರುವಂತಹ ರೇಷಿಯೋಸ್ ಅನ್ನ ನಾವು ಈ ರೀತಿ ಬರಿಬಹುದು. ಓಕೆ, ಹೋಗದ ನಿಮ್ಗೆ ಇಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ನೆಕ್ಸ್ಟ್, ಕನ್ವರ್ಟ್ ದ ಫಾಲೋವಿಂಗ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ ಒಂದ್ಸಲ ನೋಡೋಣ. ಕನ್ವರ್ಟ್ ದ ಫಾಲೋವಿಂಗ್ ರೇಷಿಯೋಸ್ ಇಂಟು ಪರ್ಸೆಂಟೇಜ್ ಅಂತ ಇದೆ. ಹೌದಾ, ಒಂದ್ ಸೆಕೆಂಡ್, ನಾನು ಕ್ವಶನ್ ಬರೀತಾ ಇದ್ದೀನಿ. ಹೌದಾ, ಕನ್ವರ್ಟ್ ದ ರೇಷಿಯೋಸ್ ಇಂಟು ಪರ್ಸೆಂಟೇಜ್ ಅಂತ ಇದೆ. ಹೌದಾ, am I audible clearly? Okay. Convert the following ratios into percentage. ಇವಾಗ ನಾವ್ ಏನ್ ಮಾಡಿದ್ವಿ, ಕೊಟ್ಟಿರುವ ಒಂದು ಏನಾಗಿತ್ತು ಆ ಗಿವನ್ ಎಕ್ಸಾಂಪಲ್ಸ್ ಅನ್ನ ನಾವು ರೇಷಿಯೋಸ್ ಗೆ ಕನ್ವರ್ಟ್ ಮಾಡಿದ್ವಿ. ದಟ್ ಈಸ್ ಇನ್ ಫಸ್ಟ್ ಮೇನ್. ಓಕೆ, ಈಗ ಸೆಕೆಂಡ್ ಮೇನ್ ಒಳಗ ಏನಿದೆ ನೋಡ್ರಿ, ಸೆಕೆಂಡ್ ಮೇನ್ ಒಳಗ, ಹೌದಾ, ಸೆಕೆಂಡ್ ಮೇನ್ ಒಳಗ 3:4 ಅಂತ ಇದೆ. ಹೌದಾ, ಇದನ್ನ ಆಲ್ರೆಡಿ ಅವ್ರು ಏನ್ ಮಾಡಿದಾರು, ರೇಷಿಯೋಸ್ ಒಳಗ್ ಕೊಟ್ಟಿದ್ದಾರೆ. ಓಕೆ, ಸೊ ಆ ರೇಷಿಯೋಸ್ ಒಳಗ್ ಕೊಟ್ಟಿದ್ದನ್ನ ನಾವ್ ಏನ್ ಮಾಡ್ಬೇಕೀಗ, ಪರ್ಸೆಂಟೇಜ್ ಒಳಗ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ನಾನು ಇದನ್ನ ಲಾಸ್ಟ್ ಕ್ಲಾಸ್ ಒಳಗ ರೇಷಿಯೋಸ್ ಇದ್ದನ್ನ ನಾನು ಮೊದ್ಲು ಏನ್ ಮಾಡ್ಬೇಕೀಗ, ನಾವೇನ್ ಮಾಡ್ಬೇಕು, ಇದನ್ನ ಇಟ್ ರೈಟ್ಸ್ ಇಟ್ ಇಂಟು ಫ್ರಾಕ್ಷನ್ಸ್ ಒಳಗ್ ಬರಿಬೇಕು. ಹಾಗಾದ್ರೆ 3:4 ಅಂದ್ರ ಫ್ರಾಕ್ಷನ್ಸ್ ಒಳಗ್ ಯಾವ ರೀತಿ ಬರಿಬಹುದು ಹೇಳ್ರಿ, 3/4 ಅಂತ ಬರಿಬಹುದು. ಓಕೆ, 3/4 ಅಂತ ಬರಿಬಹುದು. ಹೌದಾ, ಈಗ 3:4 ಇದ್ದದ್ದನ್ನ ನಾನು ಏನ್ ಮಾಡಬಹುದು, 3/4 ಅಂತ ಬರಿಬಹುದು. ಈಗ ರೇಷಿಯೋಸ್ ಆಯ್ತು. ಹೌದಾ, ಇದು ಫ್ರಾಕ್ಷನ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಬರಿಬೇಕಾಗಾದ್ರೆ ನಾವು ಏನ್ ಬರಿಬೇಕು, ನೆಕ್ಸ್ಟ್ ಸ್ಟೆಪ್ ಆಲ್ರೆಡಿ ನಮಗ ಯಾದವಾಡ್ ಸ್ಕೂಲ್ ಇಂದ 75% ಅಂತ ಬಂತು. ನೋಡೋಣ ಅಂತ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಈಗ ಪರ್ಸೆಂಟ್ ಒಳಗ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ದೆ, ನಿಮ್ಗ ಇಂಟು 100 ನಿಂದ ನಾನು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, 3/4 ಇಂಟು 100 ಮಾಡ್ತೇನೆ. ಓಕೆ, 3/4 ಇಂಟು 100. ಜಸ್ಟ್ ಇದನ್ನ ಏನ್ ಮಾಡ್ಬೇಕು, ಭಿನ್ನ ರಾಶಿ ಅಥವಾ ಫ್ರಾಕ್ಷನ್ಸ್ ಒಳಗ್ ಬರ್ಕೊಂಡು ಇಂಟು 100 ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗ್ತದೆ. ಓಕೆ, ಸೊ 4 1s 4 2s 8. ಹೌದಾ, ಇಲ್ಲಿ ಏನಾಯ್ತು, 2 ಉಳಿದಿದೆ, ಅಲ್ಲಿ ಪಕ್ಕಕ್ಕೆ 0 ಇರೋದು 20 ಆಯ್ತು. 4 5s 20 ಆಯ್ತು. ಹಾಗಾದ್ರೆ ಇಲ್ಲಿ 25 ಇಂಟು 3 ಮಾಡ್ರೆ ಎಷ್ಟಾಯ್ತು ನನ್ಗೆ, 75%. 75%. ಓಕೆ, 75% ಅಂತ ಆಯ್ತು. ಓಕೆ, ಸೊ ಈಗ 3:4 ಅನ್ನ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗೆ ಬರ್ದಾಗ ನನ್ಗೆ ಎಷ್ಟು ಬಂತು, ಹಾಗಾದ್ರೆ 75% ಅಂತ ಬಂತು. ಓಕೆ, ಹಾಗಾದ್ರೆ ಸೆಕೆಂಡ್ ಕ್ವಶನ್ ಅನ್ನ ನೀವು ಮಾಡ್ಬೋದಾ? ಸೆಕೆಂಡ್ ಎಷ್ಟು ಬರ್ತೈತೆ ನೋಡ್ರಿ, ಇನ್ನೊಂದಿದೆ ಅಲ್ಲಿ. ಹೌದಾ, ಇನ್ನೊಂದಿದೆ ನೋಡ್ರಿ, ಅಲ್ಲಿ ಚೆಕ್ ಮಾಡ್ರಿ, ಇನ್ನೊಂದಿದೆ ನೋಡ್ರಿ. ಎಷ್ಟು ಬರ್ಬೋದು ಆನ್ಸರ್ ಹೇಳ್ಬೋದಾ, ನನಗೆ ಹೇಳ್ಬೋದಾ? 2:3 ಅಂತ ಇದೆ. ಜಸ್ಟ್ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ರಿ. ಹೌದಾ, ನೀವು ಇಲ್ಲೇ ಹೇಳ್ಬೋದು. ರಾಂಗ್ ಆದ್ರೂ ಏನ್ ತಪ್ಪಿಲ್ಲ. ಹೌದಾ, ಕಲಿತಾ ಇದೀವಲ್ಲ, ಜಸ್ಟ್ ಟ್ರೈ ಮಾಡ್ರಿ. ಮ್ಯಾಥ್ಸ್ ಒಳಗ್ ನೀವು ಎಷ್ಟೆಷ್ಟು ಟ್ರೈ ಮಾಡ್ತೀರಿ ಅಷ್ಟಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಓಕೆ, ಸೊ ಹಾಗಾದ್ರೆ 3:4 75 ಬಂತು. ಇದೇ ಸೇಮ್ ಸ್ಟೆಪ್ ಅನ್ನ 2:3 2:3 2:3 ಗೆ ಅಪ್ಲೈ ಮಾಡ್ರಿ. ಹೌದಾ, ಏನಾಗತ್ ನೋಡ್ರಿ, 2:3. ಹೌದಾ, 2:3. ನೀವು ಫಸ್ಟ್ ಅದನ್ನ ಏನ್ ಮಾಡ್ಬೇಕು ಹೇಳ್ರಿ,
ಫ್ರಾಕ್ಷನ್ ಒಳಗ ಬರ್ಕೋಬೇಕು. ಹೌದಾ? ಫ್ರಾಕ್ಷನ್ ಒಳಗಂದ್ರೆ 2:3 ಅಂತ ಇದೆಯಲ್ಲ, ಅದನ್ನ ಫ್ರಾಕ್ಷನ್ ಒಳಗ್ ಬರ್ಕೋಬೇಕಾದ್ರೆ ಏನಾಯ್ತು, 2/3 ಅಂತ ಬರ್ಕೊಂಡ್ವಿ. ಓಕೆ, 2/3 ಐ ಕ್ಯಾನ್ ರೈಟ್. ನೆಕ್ಸ್ಟ್ ಸ್ಟೆಪ್ ಏನಾಯ್ತು, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಂಗೆ ಇಂಟು 100 ಮಾಡ್ಬೇಕು. ಓಕೆ, ಇಂಟು 100 ಅಂತ ಮಾಡ್ಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಾಗತ್ತೆ ನೋಡ್ರಿ, ನಂಗೆ 3 1s, ಹೌದಾ, 3 3s 9. ಓಕೆ, ಇಲ್ಲಿ 1 ಉಳಿತು, 0 ಆಯ್ತು, ಮತ್ ಅಗೇನ್ 10 ಬಂತು. ಸೊ 3 3s ಏನಾಯ್ತು, 3 3s 9 ಆಯ್ತು. ಮತ್ ಅಗೇನ್ ನನಗ ಒಂದು ಪಾಯಿಂಟ್ ಕೊಟ್ಟೆ, ಅಲ್ಲೇನಾಯ್ತು, ಮತ್ತು ನಂಗೆ 10 ಬಂತು, 3 3s ಬಂತು. ಇದು ಇನ್ನ ಎಂಡ್ ಆಗುದಿಲ್ಲ. ಹೌದಾ? ಜಸ್ಟ್ ನಿಮ್ಗೆ ಅಲ್ಲಿ ಕ್ಲಾರಿಫೈ ಆಯ್ತೋ ಇಲ್ಲ ಗೊತ್ತಿಲ್ಲ, ನಾನು ಸೈಡಿಗೆ ಇಲ್ಲಿ ಮಾಡ್ತೇನೆ ನೋಡ್ರಿ. 100 ಅನ್ನ 3 ದಿಂದ ಡಿವೈಡ್ ಮಾಡ್ರಿ. ಓಕೆ, ಸೊ ಇಲ್ಲಿ ಏನಾಯ್ತು, 3 3s 9 ಆಯ್ತು. ಓಕೆ, ಸೊ 10 minus 9 is 1, is 0. I can write here. Okay, so mat again 3 3s I can take 3 3s 9, again 1 is remaining. ಇಲ್ಲಿ ಏನಾಯ್ತು, ಮತ್ತೆ ನಾನು ಇಲ್ಲಿ ಪಾಯಿಂಟ್ ಕೊಟ್ಟೆ, ಇಲ್ಲಿ 0 ಮಾಡ್ಕೊಂಡೆ, ಇಲ್ಲಿ ಏನಾಯ್ತು, 3 3s 9 ಅಂತ ಆಯ್ತು, 0 0 ಅಂತ ಆಯ್ತು. ಇದು ಇನ್ನೇ ಹೀಗೆ ನಮ್ಮ ಕಂಟಿನ್ಯೂ ಪ್ರೊಸೆಸ್ ಅಂತ ಬರ್ತೈತೆ ನಮ್ಗೆ. ಇದ್ರ ಬಗ್ಗೆ ಈ ರೀತಿ ಇರ್ತಕ್ಕಂಥವೆಲ್ಲ ನೀವು ಮತ್ತೆ 9th ಸ್ಟ್ಯಾಂಡರ್ಡ್ ಒಳಗೆ ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಕಲಿತೀರಿ, ಸಾಕಿಷ್ಟೇ. ಈಗ ಇದು ಎಂಡ್ ಆಗುದಿಲ್ಲ. ನಂಗೆ ಏನಾಯ್ತು, ಈಗ ಯಾವುದೇ ಒಂದ್ ಲೆಕ್ಕ ಪಾಯಿಂಟ್ ಆದ್ಮೇಲೆ ಒಂದು ಡಿಜಿಟ್ ಬಂತಂದ್ರೆ ನಾವು ಓಕೆ ಅಷ್ಟೇ ಬಿಟ್ಟು ಬಿಡ್ಬೇಕು. ಓಕೆ, ಸೊ ಹಾಗಾದ್ರೆ 33.3 ಬಂತು, ಇಂಟು 2 ಅಂತ ಇದೆ. ಎಷ್ಟಾಯ್ತು ನೋಡ್ರಿ, 2 3s 6, 2 3s ಇಲ್ಲಿ ಪಾಯಿಂಟ್ ಇರ್ಲಿ 6, 2 3s 6 ಅಂತ ಆಯ್ತು. 66.6% ಅಂತ ಆಯ್ತು. ಅಂದ್ರ ನಾವು when we convert 2:3 into in terms of percentage we can get 66.6% ಅನ್ನೋದನ್ನ ನಾವು ಕಲ್ತೀವಿ. ಓಕೆ, ಸೊ ನಮ್ಗೆ ಏನಾಯ್ತು, ಈಗ ಒಂದು ಏನ ನಂಬರ್ಸ್ ಗಳನ್ನ ಕೊಟ್ಟಾಗ ಹೌ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ರೇಷಿಯೋಸ್ ಅನ್ನ ಕಲ್ತೀವಿ. ರೇಷಿಯೋಸ್ ಅನ್ನ ಕೊಟ್ಟಾಗ ಹೌ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅನ್ನೋದನ್ನ ಕಲ್ತೀವಿ. I hope all of you understand this concept. Okay, so if you have any doubts, please ask me regarding this. Okay, if you have not any doubts, I can move next question. Okay, so next question is next question ಏನಿದೆ ನೋಡ್ರಿ, 72% of students are interested in mathematics. How many are not interested in mathematics? ಹೌದಾ? ಅಲ್ಲೇನಾಗಿದೆ, 72% ಅಂದ್ರೆ 72% ದಷ್ಟು ಮಕ್ಕಳು ಏನಾಗಿದ್ದಾರೆ, ಮ್ಯಾಥ್ಸ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ. ಈಗ ನಿಮ್ಮಲ್ಲಿನೂ ಇರ್ಬೋದು, ಬಹಳ ಜನಕ್ಕ ಮ್ಯಾಥ್ಸ್ ಅಂದ್ರೆ ಅಲರ್ಜಿ ಟೈಪ್ ಮಾಡ್ತಾರೆ. ಹೌದಾ? ಒಪ್ಕೋತೀರಾ ಈ ಮಾತು? ಯಪ್ಪ ಯಾಕಾದ್ರೂ ಮ್ಯಾಥ್ಸ್ ಕ್ಲಾಸ್ ಬಂತು ಅಂತೇಳಿ. ಹೌದಾ? ಅದು ಅವ್ರವ್ರ ಇಂಟ್ರೆಸ್ಟ್, ತಪ್ಪಂತ ಹೇಳುದಿಲ್ಲ, ಬಟ್ ವಿ ಹ್ಯಾವ್ ಟು ಲರ್ನ್. ಹೌದಾ? ನಮ್ಮ ಸಬ್ಜೆಕ್ಟ್ ಇರೋದ್ರಿಂದ ನಾವು ಕಲೀಲೇಬೇಕು. ಬಟ್ ಮ್ಯಾಥ್ಸ್ ನಷ್ಟು ಈಸಿ ಸಬ್ಜೆಕ್ಟ್ ಯಾವ್ದು ಇಲ್ಲ ನನ್ನ ಪ್ರಕಾರ ಕೇಳಿದ್ರ. ಬಟ್ ನಾವ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ? ನಾವ್ ಅದ ಏನ್ ಮಾಡ್ತೀವಿ, 1 ಅಥವಾ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಅಲ್ಲೇನೋ ಸಮ್ ಡಿಫಿಕಲ್ಟೀಸ್ ಬಂತು ಅಂದ್ರ ನಾವ್ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀವಿ. ಅವಾಗ ನಾವು ಒಂದು ಪರ್ಫೆಕ್ಟ್ ಡಿಸಿಷನ್ ತಗೊಂಡ್ಬಿಡ್ತೀವಿ, ಮ್ಯಾಥ್ಸ್ ಗೆ ನನ್ಗೆ ಆಗಿ ಬರುವುದಿಲ್ಲ ಅಂತ ಹೇಳಿ. ಹೌದಾ? ಬಹಳ ಜನ ಸ್ಟೂಡೆಂಟ್ಸ್ ಹಾಗೆ ಮಾಡ್ತಿರ್ತೀರಲ್ಲ. ಅವರಿಗೆ ಅವ್ರವ್ರ ಇಷ್ಟ. ಒಂದ್ ಸಮ್ ಸ್ಟೂಡೆಂಟ್ಸ್ ಗೆ ಸೈನ್ಸ್ ಸಬ್ಜೆಕ್ಟ್ ಇಷ್ಟ ಆಗ್ಬೋದು, ಇಂಗ್ಲಿಷ್ ಇಷ್ಟ ಆಗ್ಬೋದು, ಕನ್ನಡ ಇಷ್ಟ ಆಗ್ಬೋದು, SS ಇಷ್ಟ ಆಗ್ಬೋದು. ಹೌದಾ? ಬಟ್ ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಬಟ್ ಅದೆಲ್ಲ ನಮ್ಮ ಮೈಂಡ್ ಸೆಟ್. ಹೌದಾ? ನಮ್ಗೆ ಯಾವಾಗ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿತ್ತಲ್ಲ, ಅವಾಗ ಅದು ಹೋಲ್ ಸಬ್ಜೆಕ್ಟ್ ಡಿಫಿಕಲ್ಟ್ ಅಥವಾ ಆ ಸಬ್ಜೆಕ್ಟ್ ನಮ್ಗೆ ಆಗಿ ಬರೋದಿಲ್ಲ ಅನ್ನೋ ರೀತಿ ಆಗ್ಬಿಡ್ತೈತಿ. ಹೌದಾ? ನಾವ್ ಯಾವ್ದನ್ನ ಇಂಟ್ರೆಸ್ಟ್ ಕೊಟ್ಟು ಕಲಿತ್ರ ಯಾವ್ದು ಟಫ್ ಅಲ್ಲ, ಯಾವ್ದು ಈಸಿ ಅಂತಲ್ಲ, ಯಾವ್ದು ಟಫ್ ಅಂತೂ ಅಲ್ಲ. ಓಕೆ, ಎಲ್ಲಾನು ಈಸಿನೇ ಇರ್ತೈತಿ. ಹೌದಾ? ಸೊ ಹಾಗಾಗಿ ಅದೇ ಬೇಸ್ಡ್, ಈಗ ನಿಮ್ಮ ಮಕ್ಕಳ ಒಂದು ಮೈಂಡ್ ಸೆಟ್ ಬೇಸ್ ಮೇಲೆ ಅದು ಕ್ವಶನ್ಸ್ ಏನಿದೆ ಅಂದ್ರ 72% of students are interested in mathematics. How many are not interested in mathematics ಅಂತ ಇದೆ. ಹೌದಾ? ಅಲ್ಲಿ ಇನ್ನು ಕ್ವಶನ್ ಒಂದೇನೋ ಮಿಸ್ ಆಗಿದೆ ನೋಡ್ರಿ. ಇಲ್ಲಿ 25 ಔಟ್ ಆಫ್ 25 ಸ್ಟೂಡೆಂಟ್ಸ್ ಅಂತ ಇದೆ. ಹೌದಾ? ಔಟ್ ಆಫ್ 25 ಸ್ಟೂಡೆಂಟ್ಸ್ 72%
students are interested in mathematics, how many are not interested in mathematics ಅಂತ ಇದೆ ಹೌದಾ. ಸೊ ಹಾಗಾದ್ರೆ ನೋಡೋಣ, ಲೆಟ್ಸ್ ಸಿ ಸೊಲ್ಯೂಷನ್. ಸೊ 1 second. ಇಲ್ಲೇ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದಾರೆ ನೋಡ್ರಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ number of students are is equal to 25 ಹೌದಾ. ಟೋಟಲ್ ಸ್ಟೂಡೆಂಟ್ಸ್ ಗಳು ಎಷ್ಟಿದ್ದಾರೆ ಹಾಗಾದ್ರೆ 25 ಇದ್ದಾರೆ. ಓಕೆ, ಸೊ ಅಲ್ಲಿ ಏನಾಗಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥಮೆಟಿಕ್ಸ್, number of students interested in mathematics, okay, just maths ಅಂತಾನು ಬರೀತೆ ನಾನು. ಓಕೆ, ಅಲ್ಲಿ ಏನಾಗಿದೆ ನಮಗ ಅದು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಇದೆ. ಓಕೆ, ಹಾಗಾದ್ರೆ ಅದನ್ನ ನಾನು ಏನ್ ಮಾಡ್ಬೇಕು, ಈಗ ಫಸ್ಟ್ ನಂಬರಿಗೆ ಕನ್ವರ್ಟ್ ಮಾಡ್ಬೇಕು. ಓಕೆ, ಹೇಗೆ ಕನ್ವರ್ಟ್ ಮಾಡೋದು, 72 ಯಾದವಾಡ್ ಸ್ಕೂಲ್ ಇಂದ 7 ಸ್ಟೂಡೆಂಟ್ಸ್ ಅಂಡ್ 28% ಅಂತ ಇದೆ. ಲೆಟ್ಸ್ ಸಿ. ಓಕೆ, 72 divided by 100. ಓಕೆ, ಸೊ 72 divided by 100 ಯಾಕೆ ಹೇಳಿದ್ರಿ, ಇದು 72% ಅಂತ ಇದೆ. ಓಕೆ, ಈ ಪರ್ಸೆಂಟ್ ಅನ್ನ ನಾನು ಏನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್ ಅಂತ ಬರೆದಾಗ 72 divided by 100 ಅಂತ ಆಯ್ತು. ಇಂಟು ಔಟ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 25 ಇದಾರು. ಹಾಗಾದ್ರೆ ಆ 25 ಒಳಗೆ ನಮಗೆ 72% ನಷ್ಟು ಇರೋದ್ರಿಂದ ನಾನು ಇದನ್ನ ಏನ್ ಮಾಡ್ತೀನಿ, 25 1s 25 4s ಹೌದಾ, 25 1 25 4 100 ಅಂತ ಆಯ್ತು. ಓಕೆ, ಸೊ 4 1 ಓಕೆ, 4 1 4 ಕರೆಕ್ಟಾ ಹೌದಾ. ಅದಾದ್ಮೇಲೆ ಇಲ್ಲಿ ಎಷ್ಟಾಯ್ತು ಹೇಳ್ರಿ, 3 ಉಳಿತು ಹೌದಾ. 3 ಅಲ್ಲೇ ಬಾಜು 2 ಇರೋದ್ರಿಂದ 32 ಆಯ್ತು. ಎಷ್ಟಾಯ್ತು, 4 8s 32 ಆಯ್ತು. ಹಾಗಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್ ಈಸ್ 18 ಹೌದಾ. 18 ಸ್ಟೂಡೆಂಟ್ಸ್ ಗೆ ಏನಾಗಿದೆ, ಒಂದು 25 ಸ್ಟೂಡೆಂಟ್ಸ್ ನಲ್ಲಿ 18 ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆ. ಹಾಗಾದ್ರೆ ನಾಟ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎಷ್ಟಿದಾರು, ಜಸ್ಟ್ 25 ಮೈನಸ್ 18 ಮಾಡ್ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಸಿಗ್ತೈತಿ ಹೌದಾ. ನೋಡೋಣ ಈಗ ಇದನ್ನ ರಬ್ ಮಾಡ್ಬೋದಾ. ಓಕೆ, ಇಲ್ಲೇನಾಯ್ತು, 25 ಮೈನಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥಮೆಟಿಕ್ಸ್, not interested in maths, okay, is equal to 25 minus 18 ಅಂತ ಇದೆ. ಹಾಗಾದ್ರೆ ಎಷ್ಟಾಯ್ತು, 25 minus 18 is 7 ಅಂತ ಆಯ್ತು ಹೌದಾ. ನನ್ಗೆ ಆಲ್ರೆಡಿ ಯಾದವಾಡ್ ಸ್ಕೂಲ್ ಇಂದ ಅಲ್ಲಿಂದ ರಿಪ್ಲೈ ಬಂದಿತ್ತು, 7 ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಒಳಗ ಇಂಟ್ರೆಸ್ಟ್ ಇಲ್ಲ. ಹಾಗಾದ್ರೆ ಅದನ್ನ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗೂ ಹೇಳ್ಬಿಡ್ಬೋದಲ್ಲ ನಮಗ ಹೌದಾ. ಆಲ್ರೆಡಿ ನಮ್ಗೆ ಏನಾಗಿದೆ ಅಲ್ಲೇ ಮತ್ತೆ ಯಾದವಾಡ್ 7 ಸ್ಟೂಡೆಂಟ್ಸ್ ಅಂಡ್ 28% ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರೆಸ್ಪಾನ್ಸ್. ಇಲ್ಲೇ ನೋಡ್ರಿ ನಮಗ 7 ಬಂತು. ಇದನ್ನ ನಾನು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಜಸ್ಟ್ ನಾನು ಏನ್ ಮಾಡ್ಬೇಕು ಹೇಳ್ರಿ, 100 ಮೈನಸ್ 72 ಹೌದಾ. ಇಲ್ಲೇ 72% ಇಂಟ್ರೆಸ್ಟೆಡ್ ಇದ್ದವ್ರು ಇದಾರೆ 100 ಒಳಗೆ ಹೌದಾ. ಇದನ್ನ ನಾನು ಏನ್ ಮಾಡ್ಬಿಡ್ಬೋದು ಹೇಳ್ರಿ, ಮೈನಸ್ ಮಾಡ್ಬಿಡ್ರಿ, ನಿಮ್ಗ 28 ಬರ್ತೈತಿ ಹೌದಾ. 28% ಇದು ಇನ್ ಟರ್ಮ್ಸ್ ಆಫ್ ಪರ್ಸೆಂಟ್. ಇದನ್ನು ನಾನು ಕನ್ವರ್ಟ್ ಮಾಡ್ಬೋದು, ಬಟ್ ಇದು ಡೈರೆಕ್ಟ್ಲಿ ನಮಗಿಲ್ಲೇ ನಂಬರ್ ಸಿಕ್ಬಿಡ್ತೈತಿ. ಓಕೆ, ಸೊ ಹಾಗಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್ 7 ಇದಾರು. ಅದನ್ನ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡಿದಾಗ 28% ಅಂತ ಆಯ್ತು. ಓಕೆ, ಇದು ಕ್ಲಿಯರ್ ಆಯ್ತು ನಿಮ್ಗೆ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ಏನಿದೆ ಅಲ್ಲಿವರೆಗೂ ಇದಿರ್ಲಿ. ನೀವೇನಾದ್ರೂ ಅದಲ್ಲೇ ಡೌಟ್ಸ್ ಇದ್ರೆ ನಂಗೆ ಕೇಳ್ಬೋದು. ನೀವು ಮತ್ತೊಂದ್ಸಲ ರಿಪೀಟ್ ಮಾಡಂದ್ರು ನಾನು ಹೇಳ್ತೀನಿ
ಓಕೆ, ಏನ್ ತೊಂದ್ರೆ ಇಲ್ಲ. ಬಟ್ ನಿಮ್ಗದು ನಾನು ಏನೇ ಒಂದೇ ಪ್ರಾಬ್ಲಮ್ ಬಿಡಿಸ್ಲಿ 2 ಪ್ರಾಬ್ಲಮ್ ಬಿಡಿಸ್ಲಿ, ಬಟ್ ನೀವು ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ನಿಮ್ಗೆ ಅಷ್ಟೇ. ಹೌದಾ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. 4th ಕ್ವಶನ್ ಏನಿದೆ? A football team won 10 matches out of the total number of matches they played. If their win percentage was 40, then how many matches did they play in all? ಹೌದಾ? ಅಲ್ಲಿ ಏನಾಗಿದೆ, ಒಂದು ಫುಟ್ಬಾಲ್ ತಂಡ 10 ಮ್ಯಾಚ್ಗಳನ್ನ ಗೆದ್ದಿದೆ ಅಂತೆ. ಹೌದಾ? 10 ಪಂದ್ಯಗಳಲ್ಲಿ, ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನ ಗೆದ್ದಿದೆ. ಅವರ ಗೆಲುವಿನ ಶೇಕಡಾ ಪ್ರಮಾಣವು 40 ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳು ಎಷ್ಟು ಅಂತ ಇದೆ. ಹೌದಾ? ಹಾಗಾದ್ರೆ ಏನಾಗಿದೆ, ಒಂದು ಫುಟ್ಬಾಲ್ ಟೀಮ್ ಏನಾಗಿದೆ, ಅವ್ರು ಎಷ್ಟು ಮ್ಯಾಚ್ ಆಡ್ಯಾರ ನಮ್ಗೆ ಗೊತ್ತಿಲ್ಲ ಅದು. ಹೌದಾ? ಅದ್ರೊಳಗೆ ಅವ್ರು ಏನ್ ಮಾಡಿದಾರು, ದೇ ವಿನ್ 10 ಮ್ಯಾಚಸ್. ಹೌದಾ? ಅವ್ರು ಏನ್ ಮಾಡಿದಾರು, 10 ಮ್ಯಾಚ್ಗಳನ್ನ ಗೆದ್ದಿದಾರು. ಅದ್ರದ್ದು ಒಂದು ಏನಾಗಿದೆ, ನಮ್ಗೆ ಪರ್ಸೆಂಟ್ 40% ಆಗಿದೆ. ಹಾಗಾದ್ರೆ ಅವ್ರು ಆಡಿರುವಂತ, ಅವರು ಪ್ಲೇ ಆಗಿರುವಂತ ಆಟಗಳು ಎಷ್ಟು, ಒಟ್ಟೆ ಟೋಟಲ್ ಎಷ್ಟು ಪಂದ್ಯಗಳನ್ನ ಅವರು ಆಡಿದಾರೋ ಅನ್ನೋದನ್ನ ನಾವಿವತ್ತು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಈಗ. ಹಾಗಾದ್ರೆ ಟೋಟಲ್ ನಂಬರ್ ಆಫ್, ನೆಕ್ಸ್ಟ್ ಕ್ವಶನ್ 25 ಮ್ಯಾಚಸ್ ಅಂತ ಹೇಳಿ ಯಾದವಾಡ್ ಸ್ಕೂಲಿಂದ ನಮ್ಗೆ ರಿಪ್ಲೈ ಬಂತು. ಓಕೆ, ಸೊ ನಾನು ಎಕ್ಸರ್ಸೈಸ್ ಒಳಗ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಿಲ್ಲ. ಒಂದಿಷ್ಟು ಡಿಫಿಕಲ್ಟೀಸ್ ಲೆವೆಲ್ ಇದ್ದಷ್ಟೇ ಸಾಲ್ವ್ ಮಾಡ್ತೇನೆ, ಒಂದಿಷ್ಟು ಬಿಟ್ಟಿರ್ತೇನೆ. ಅದು ನೀವು ಮಾಡಬೇಕು ಕಂಪಲ್ಸರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ಅಲ್ಲಿ ಯಾವ್ದು ಸಾಲ್ವ್ ಮಾಡ್ಬೇಕು ನಾನು ಮತ್ತೆ ಮಾಡ್ತೇನೆ. ಓಕೆ, ಸೊ ಈಗ 4th ಏನಾಗಿದೆ, ಟೋಟಲ್ ನಂಬರ್ ಆಫ್ ಮ್ಯಾಚಸ್, ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಪ್ಲೇಡ್, matches played, ಹೌದಾ, is equal to x. ಹೌದಾ? ಯಾಕಂದ್ರೆ ಅವ್ರು ಎಷ್ಟು ಮ್ಯಾಚ್ ಆಡಿದಾರಂತ ನಮಗ್ ಗೊತ್ತಿಲ್ಲ, ಬಟ್ ಅವ್ರು 10 ಮ್ಯಾಚ್ ಗೆದ್ದಿದಾರಂತ ಅಷ್ಟೇ ಗೊತ್ತು ನಮ್ಗೆ. ಹಾಗಾಗಿ ಅದನ್ನ ಎಕ್ಸ್ ಅಂತ ಇಟ್ಕೋತೇನೆ ನಾನು. ಹೌದಾ? ಅದ್ರೊಳಗೆ ಏನಾಗಿದೆ, ಎಕ್ಸ್ ಆಫ್ ಏನಾಗಿದೆ 40%. ಅಂದ್ರ ಇದು ಎಷ್ಟೋ ಸಮ್ ನಂಬರ್ ಇದೆ, ಅದ್ರೊಳಗ ಏನಾಗಿದೆ 40% ವಿನ್ ಆಗಿದಾರು. ಹಾಗಾದ್ರೆ ಅದು ಈಕ್ವಲ್ ಟು 10 ಆಗಿದೆ ನಮ್ಗ. ಹೌದಾ? ಎಕ್ಸ್ ನ 40%, ಅಂದ್ರ ಇದೊಂದು ಟೋಟಲ್ ನಂಬರ್ಸ್ ಗಳಿದು, ಅದ್ರೊಳಗೆ 40% ಅಷ್ಟೇ ಗೆದ್ದಿದಾರ ಅವರು. ಅದ 40% ಯಾವ ನಂಬರ್ ಆಗಿದೆ ನಮ್ಗೆ? ಹಾಗಾದ್ರೆ ಇಲ್ಲಿ 10 ಆಗಿದೆ. ಹೌದಾ? ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೇನೆ, ಎಕ್ಸ್ ಇಂಟು ಆಫ್ ಅಂತ ಇಟ್ಕೊಂಡೇನಿ, ಎಕ್ಸ್ ಇಂಟು 40. ಇದನ್ನ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್ ಬರೀರಿ, 40 ಡಿವೈಡೆಡ್ ಬೈ 100 ಅಂತ ಬರ್ಕೋಬಹುದು. is equal to 10 ಅಂತ ಬರೀತೇನೆ ನಾನು. ಓಕೆ, is equal to 10. ಇವಾಗ ಏನ್ ಮಾಡ್ಬೇಕು, ಜಸ್ಟ್ we have to find x value. ಓಕೆ, ಸೊ x is equal to 10. ಇಲ್ಲಿ ನೋಡ್ರಿ. ಹೌದಾ? ಈ ರೀತಿ ಈಗ ಇದೇನಾಗ್ತೈತಿ ನಿಮ್ಗ ಸ್ವಲ್ಪ ಈಗ ಭಾಗಾಕಾರ ಅನ್ಕೋರಿ. ಹೌದಾ? ಡಿವಿಷನ್ ಅನ್ಕೋರಿ. ಇಲ್ಲಿ ಡಿವಿಷನ್ ಒಳಗೆ ಏನಾಯ್ತು, is equal to ಈ ಕಡೆ ಆ ಕಡೆ ಹೋಯ್ತು ಅಂದ್ರೆ ಇವೆರಡು ಏನಾಗ್ತಾವ ನಮ್ಗೀಗ ಉಲ್ಟಾ ಪಲ್ಟಾ ಆಗ್ತಾವ. ಅಂದ್ರೆ ಇದೇನಾಯ್ತು, ಹೌದಾ, 100 ಮೇಲೆ ಬಂತು. ಹೌದಾ? 40 ಎಲ್ಲಿ ಬಂತ ಹೇಳ್ರಿ, ಇಲ್ಲಿ ಕೆಳಗ್ ಬಂತು. ಓಕೆ, 40 ಇಲ್ಲಿ ಬಂತು. ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ ನೋಡ್ರಿ, ಇಲ್ಲಿ 1010 ಹೋತು. ಹೌದಾ? ಸೊ ಹಾಗಾದ್ರೆ 4 1s 4 2s 8, 2 ರಿಮೈನಿಂಗ್, ಬಾಜು 0 ಇರೋದ್ರಿಂದ 25. ಓಕೆ, 25 ಮ್ಯಾಚಸ್. ಔಟ್ ಆಫ್ 25 ಮ್ಯಾಚಸ್ ದೇ ವಿನ್ ಓನ್ಲಿ 10 ಮ್ಯಾಚಸ್. ಅವ್ರು ಏನ್ ಮಾಡಿದಾರು, 25 ಮ್ಯಾಚ್ ಒಳಗ 10 ಮ್ಯಾಚ್ ಗಳನ್ನ ಅವ್ರು ಗೆದ್ದಿದ್ರು. ಹಾಗಾಗಿ ಅವ್ರದ ಒಂದು ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟಾಗಿತ್ತು, 40%. ಓಕೆ, ಯೂಸಿಂಗ್ ಆಫ್ ದಿಸ್ ಪರ್ಸೆಂಟೇಜ್ ವಿ ಕ್ಯಾನ್ ಫೈಂಡ್ ಔಟ್ ದ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಅನ್ನ ಕಂಡು ಹಿಡಿದಿವಿ. ದಟ್ ಈಸ್ 25. ಎಕ್ಸ್ ಈಕ್ವಲ್ ಟು 25 ಮ್ಯಾಚಸ್ ಅನ್ನ ಅವರು ಆಡಿದ್ರು. ರೈಟ್? ಸೊ ದಿಸ್ ಇಸ್ ದ ಆನ್ಸರ್. I hope clear this. All of you clear this solution. Okay, next ಅಂದ್ರೆ ಇನ್ನು ನೆಕ್ಸ್ಟ್ ಇನ್ ಎರಡೇ ಇದದಾವ್. ನಾನು ಅಷ್ಟು ಸಾಲ್ವ್ ಮಾಡಿದ್ರೆ ಸರಿ ಇರಂಗಿಲ್ಲ. ನಿಮಗೆ ಇನ್ ಕೇಸ್ ಆ 2 ಕ್ವಶನ್ಸ್ ಒಳಗೆ ಏನಾದ್ರೂ ಡೌಟ್ಸ್ ಇದ್ರೆ
ಇವಾಗ ಹೋಗಿ ಮನೆಗೆ ಹೋಗಿ ಬಿಡಿಸ್ರಿ ಅದನ್ನ, ಇವ್ ಯಾವ ರೀತಿ ನಾನು ಬಿಡಿಸಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರ ನೆಕ್ಸ್ಟ್ ಕ್ಲಾಸ್ ಒಳಗ ಮ್ಯಾಮ್ ನಂಗೆ ಈ ಕ್ವಶನ್ ಅರ್ಥ ಆಗ್ತಾ ಇಲ್ಲ ಅಥವಾ ನಂಗೆ ಬಿಡಿಸ್ಲಿಕ್ಕೆ ಬರ್ತಾ ಇಲ್ಲ ಅಂತ ನಂಗೆ ಜಸ್ಟ್ ಇನ್ಫಾರ್ಮ್ ಮಾಡ್ರಿ, ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಇದನ್ನ ಮಾಡ್ತೇನೆ. ಓಕೆ, ಸೊ ಇದು ಎಕ್ಸರ್ಸೈಸ್ 7.1 ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಎಕ್ಸ್ಪ್ಲೇನಿಂಗ್ ಅಬೌಟ್ ಡಿಸ್ಕೌಂಟ್. ಓಕೆ, ಸೊ ಈ ಡಿಸ್ಕೌಂಟ್ ಅನ್ನೋ ವರ್ಡ್ ಅನ್ನ ನೀವು ಸಾಕಷ್ಟು ಕೇಳಿರ್ತೀರಿ, ಹೌದಾ? ಎಲ್ಲಿ ಕೇಳಿರ್ತೀರಿ? ಈಗ ಆಲ್ರೆಡಿ ನೀವು ಎಲ್ಲಿ ಕೇಳಿರ್ಬೋದು ಹೇಳ್ರಿ ಡಿಸ್ಕೌಂಟ್ ಅನ್ನೋ ವರ್ಡ್ ಅನ್ನ? ಈಗ ಜಸ್ಟ್ ದೀಪಾವಳಿ ಮುಗಿಸ್ ಬಂದಿರಿ, ಹೌದಾ? ದೀಪಾವಳಿಗೆ ನೀವ್ ಏನಂತ ಇರ್ತೀರಿ ಹೇಳ್ರಿ? ಇಲ್ಲ, ದೀಪಾವಳಿಗೆ ಆಫರ್ಸ್ ಗಳು ಬಾಳ ಅದಾವು, ಅಥವಾ ಸೇಲ್ಸ್ ಬಿಟ್ಟಿದಾರ, ಅಥವಾ ಡಿಸ್ಕೌಂಟ್ಸ್ ಬಾಳ ಇದಾವ. ಎಲ್ಲೇ ಹೇಳ್ರಿ? ಬಟ್ಟೆ ಶಾಪ್ ಒಳಗ, ಹೌದಾ? ಬಟ್ಟೆ ಶಾಪ್ ಇರ್ಬೋದು, ಬೇರೆ ಎಲ್ಲಾ ಕಡೆನೂ ಏನಂತಾರ ಆಫರ್ ಆಫರ್ ಅಂತ ಇಟ್ಟಿರ್ತಾರೆ. ಬಟ್ ಇದೆಲ್ಲ ಎದಕ್ಕಿದು? ಜಸ್ಟ್ ಇದೇನಾಗ್ತದು, ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳಿಕ್ಕೆ, ಹೌದಾ? ಒಪ್ಕೋತೀರಾ ಈ ಮಾತು? ಹೌದಾ? ಸೊ ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವೆ, ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನಿಂಗ್ ಅಬೌಟ್ ಅಥವಾ ಲರ್ನಿಂಗ್ ಅಬೌಟ್ ಡಿಸ್ಕೌಂಟ್. ಹೌದಾ? ಯಾವ ರೀತಿ ಅವರು ಡಿಸ್ಕೌಂಟ್ ಕೊಡ್ತಾರ, ಹೌದಾ? ಅದನ್ನ ನಾವು ಯಾವ ರೀತಿ ನಾವು ನಮಗ್ ಯೂಸ್ ಆಗ್ತೈತಿ, ಅಥವಾ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಇವತ್ತ ಕಲಿಯೋಣಂತ. ಓಕೆ, ಹಾಗಾದ್ರೆ ಡಿಸ್ಕೌಂಟ್. ಡಿಸ್ಕೌಂಟ್ ಡಿಸ್ಕೌಂಟ್ ಅಂದ್ರ ಕನ್ನಡ ಒಳಗೆ ಏನಂತ ಕರಿತೀವಿ? ಹೌದಾ? ಡಿಸ್ಕೌಂಟ್ಸ್. ಹೌದಾ? ಡಿಸ್ಕೌಂಟ್ ಅಂದ್ರ ರಿಯಾಯಿತಿ ಅಂತ ಕರಿತೀವಿ, ಹೌದಾ? ಇದೊಂದು ಜಸ್ಟ್ ಅಟ್ರಾಕ್ಷನ್ ಕಸ್ಟಮರ್. ಸ್ವಲ್ಪ ಡಿಸ್ಕೌಂಟ್ ಅಂದ್ರೆ ಏನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಸ್ಕೌಂಟ್ ಮೀನ್ಸ್ ಏನಾಗ್ತೈತಿ, ಅವ್ರ ಆ ಒಂದು ಐಟಮ್ ಮೇಲೆ ಇರುವಂತ ಒಂದೇನ ಬೆಲೆನ ಬೇರೆ ಇರ್ತೈತಿ, ರೈಟ್? ಸೊ ಅವ್ರು ನಮ್ಗೆ ಏನ್ ಮಾಡ್ತಾರ, ಇಷ್ಟು % ಡಿಸ್ಕೌಂಟ್ ಆಗಿದೆ ಅನ್ಕೊಂಡು ಕಡಿಮೆ ಕೊಡ್ತಾರ. ಅದ್ ನಮ್ಗೆ ಏನ್ ಇಲ್ಲ, ಜಾಸ್ತಿ ಇತ್ತು ಅದನ್ನ ನಮ್ಗ ಕಡಿಮೆ ಮಾಡಿಕೊಟ್ರು ಅನ್ನುವಂತ ಖುಷಿ ಇರ್ತೈತಿ, ಹೌದಾ? ಬಟ್ ಯಾವುದೇ ಇರ್ಲಿ, ಯಾರು ಲಾಭ ಇಲ್ದ ಏನು ಮಾಡೋದಿಲ್ಲ. ಇದು ಜಸ್ಟ್ ಏನಾಗತ್ತೆ ಹೇಳ್ರಿ, ನಮ್ಗ ಅಟ್ರಾಕ್ಷನ್ ಅಂತ ಆಗತ್ತ, ಹೌದಾ? ಹಾಗಾದ್ರೆ ಡಿಸ್ಕೌಂಟ್ ಅನ್ನ ಜಸ್ಟ್ ನಮಗ ಅದಕ್ಕ ಫಾರ್ಮುಲಾ ಇದೆ, ಹೌದಾ? ಡಿಸ್ಕೌಂಟ್ ಅನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ. ಓಕೆ, ಹಾಗಾದ್ರೆ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಲ್ಲಿ ಏನಾಗಿದೆ, ಫಸ್ಟ್ ಅದರದ ಡೆಫಿನೇಷನ್ ನೋಡೋಣಂತ. Discount is a reduction given on the marked price of the article. ಹೌದಾ? ಅಂದ್ರೆ ಏನಾಗಿದೆ, ಅಲ್ಲಿ ಏನು ಒಂದು ಐಟಮ್ ಮೇಲೆ ಅವ್ರ ಏನು ವ್ಯಾಲ್ಯೂ ಅನ್ನ ಡಿಸ್ಪ್ಲೇ ಅದನ್ನ ಚೂಸ್ ಮಾಡಿರ್ತಾರಲ್ಲ, ಅಲ್ಲೇ ಅದಕ್ಕ ತಕ್ಕ ಹಾಗೆ ಅಲ್ಲಿ ಒಂದು ನಮ್ಗ ಅಂದ್ರೆ ವ್ಯಾಲ್ಯೂ ಅನ್ನ ಅಥವಾ ಅದರದ ಬೆಲೆಯನ್ನ ರಿಡಕ್ಷನ್ ಮಾಡೋದ ಒಂದು ಮೆಥಡಿಗೆ ನಾವೇನಂತ ಕರಿತೀವಿ, ಡಿಸ್ಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ ಸ್ವಲ್ಪ ಬರೀಬಹುದಾ ಇದನ್ನ? ಏನಿದೆ ನೋಡ್ರಿ, ಡಿಸ್ಕೌಂಟ್ ಈಸ್ ಅ reduction given on the marked price ಅಂತ ಇದೆ, ಹೌದಾ? ಮಾರ್ಕ್ಡ್ ಪ್ರೈಸ್ ಅಥವಾ ಶಾರ್ಟ್ ಫಾರ್ಮ್ ಒಳಗ we can write MP. okay, so of the article ಅಥವಾ ಐಟಮ್ ಅಂತ ನಾವು ಬರಿಬಹುದು. ಓಕೆ, ಸೊ ಹಾಗಾದ್ರೆ ಡಿಸ್ಕೌಂಟ್ ದ ಫಾರ್ಮುಲಾ ಏನಾಗಿದೆ ನಮ್ಗೆ? ಡಿಸ್ಕೌಂಟ್ is equal to MP minus SP. This is the formula for finding discount. Discount is equal to MP minus SP ಅಂತ ಇದೆ. MP means marked price. Okay, SP means selling price. ಓಕೆ, ಸೊ ಅಂದ್ರೆ ಏನಾಗಿದೆ, ಮಾರ್ಕ್ಡ್ ಅದಲ್ಲಿ ಇರ್ತಕ್ಕಂಥ ಬೆಲೆ ಬೇರೆ, ಬಟ್ ಅದಕ್ಕೆ ಡಿಸ್ಕೌಂಟ್ ಕೊಟ್ಟಾಗ ಅವ್ರು ಕೊಡುವಂತ ನಮಗ್ ಮಾರಾಟವಾಗುವಂತಹ ಬೆಲೆ ಇರ್ತಿತ್ತಲ್ಲ, ಅದಕ್ಕೆ ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಮಾರಾಟವಾದ ಬೆಲೆ. ಇಲ್ಲಿ ಇದಕ್ಕೆ ಕನ್ನಡ ಒಳಗ ನಮೋದಿತ ಬೆಲೆ, ಇದು ಮಾರಾಟ ಬೆಲೆ ಅಂತ ಆಗುತ್ತೆ. MP ಮೈನಸ್ SP, ಡಿಸ್ಕೌಂಟ್ ಇಸ್ ಈಕ್ವಲ್ ಟು MP ಮೈನಸ್ SP ಅಂತ ಇದೆ, ಹೌದಾ? ಸೊ ಇಲ್ಲಿ ನಿಮ್ಗ ಜಸ್ಟ್ ಒಂದು ಎಕ್ಸಾಂಪಲ್ಸ್ ಗಳನ್ನ ತೋರಿಸ್ತಾ ಇದ್ದೆ, ಒಂದ್ 2 ನಿಮಿಷ. ಸೊ ನಮ್ಗೆ ಎಲ್ಲೆಲ್ಲಿ ಎಕ್ಸಾಂಪಲ್ಸ್ ಗಳು ಯಾವ್ಯಾವ ಇದಾವು ಅಂತ ಹೇಳಿ ನೋಡೋಣ. 1 ಸೆಕೆಂಡ್, ಒಂದ್ 2 ನಿಮಿಷ ಅಷ್ಟೇ ನನ್ನ ಕ್ಲಾಸ್, ಹೌದಾ?
Discount and offers are temporary deals that business use to encourage sales, often available on online platform for products, service, and travel. Example include percentage of sales on brands, ಹೌದಾ? Like Adidasa or Chroma, cashback promotions. ಹೌದಾ? ಈ ರೀತಿ ನಮಗೆ ಸಾಕಷ್ಟು ಇಲ್ಲಿ ಡಿಸ್ಕೌಂಟ್ಸ್ಗಳು ಸಿಗ್ತಾವ. ಹೌದಾ? ಬೇರೆ ಬೇರೆ ಈಗ ಆನ್ಲೈನ್ ಒಳಗೆ ಇರ್ಬೋದು, ಆಫ್ಲೈನ್ ಅಂದ್ರೆ ನಾವು ಎಲ್ಲಿ ನಮ್ಮ ಮಾರ್ಕೆಟ್ ಒಳಗೂ ನಮ್ಗೆ ಏನಾಗಿರ್ತೋ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಸಿಗ್ತಾವ. ಹೌದಾ? ಇಲ್ಲಿ ನೋಡ್ರಿ, ರಿಟೇಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹೌದಾ? ಅದ್ರ ಮೇಲೂ ಇರ್ತೈತಿ. ಫುಡ್ ಅಂಡ್ ಗ್ರೋಸರೀಸ್, ಹೌದಾ? ಅಪ್ ಟು 150 ಕ್ಯಾಶ್ ಬ್ಯಾಕ್ ಆನ್ ಆನ್ಲೈನ್ ಡೊಮಿನೋಸ್ ಆರ್ಡರ್ ವೈವಾ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಕ್, ಹೌದಾ? ಬ್ಯಾಂಕ್. ಓಕೆ, ನೀವು ಎಲ್ಲಾದ್ರೂ ಹೋಗ್ರಿ ನಮ್ಗೆ ಏನಾಗ್ತೈತಿ ಸಾಕಷ್ಟು ಇಲ್ಲಿ ಆನ್ಲೈನ್ ಪೇಮೆಂಟ್ ಇರ್ಬೋದು, ಎಲ್ಲಾ ಕಡೆ ನಮ್ಗೆ ಏನಾಗ್ತೈತಿ ಈ ಡಿಸ್ಕೌಂಟ್ ಅನ್ನೋದು ನಮಗ ಆಫರ್ ಮಾಡೇ ಮಾಡ್ತಿರ್ತಾರೆ. ಹೌದಾ? ಒಂದಿಷ್ಟು ಇವು ಜಸ್ಟ್ ಎಕ್ಸಾಂಪಲ್ಸ್ ಗಳಾಗಿ ನಾನು ತೋರಿಸ್ತಾ ಇದ್ದೀನಿ. ಹೌದಾ? ಸೊ ಇದ್ರದ್ದು ಇನ್ನೊಂದಿಷ್ಟು ಎಕ್ಸ್ಪ್ಲನೇಷನ್, ಆಮೇಲೆ ಇದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಅಬೌಟ್ ದಿಸ್ ಡಿಸ್ಕೌಂಟ್ ಇನ್ deep. Okay, so I hope all of you understand the today's sessions. If you have any doubts, please ask me. If you have not any doubt, I can end the today's session. Okay, thank you. Jai Hind, Jai Karnataka Mate, Jai Vidya Shakti. Thank you once again.